ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವ್ನು ನನ್ನ ಮಗ ದೇವಂತ್, ಅವಳು ನನ್ನ ಮಗಳು ನವ್ಯ. ಇವರು ನಮ್ಮ ವೈಫ್ ಪಲ್ಲವಿ. ನಮ್ಮ ಹೊಸ ಚಾನಲ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ. ನಾವು ಒಂದು ಹೊಸ ಚಾನಲ್ ಓಪನ್ ಮಾಡಿದ್ದೀವಿ, ಪನ್ನಾಗ ದೇವ ಕನ್ನಡ ಲಾಗ್ ಅಂತ. ಲಾಗ್ಸ್ ಅಂತ ಸಪೋರ್ಟ್ ಮಾಡಿ, ನಮಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಅಪ್ಪ, ನಾವು ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಲ್ಲ, ಅದೆಲ್ಲಿರೋದು, ಯಾವ ದೇವಸ್ಥಾನ, ಅದ್ರ ಬಗ್ಗೆ ಡೀಟೇಲ್ಸ್ ಕೊಡು ಪಪ್ಪ. ಸಸ್ಪೆನ್ಸ್. ಆಯ್ತು, ಆಮೇಲೆ ಸಸ್ಪೆನ್ಸ್ ಇರಲಿ. ನಿನ್ಗೇನು ಅನಿಸಿದೆ ಅಂತನಾದರೂ ಹೇಳು ಪಪ್ಪ, ಶೇರ್ ಮಾಡ್ಕೊ ನಮ್ಮ ವ್ಯೂಯರ್ಸ್ ಹತ್ರ. ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಹೌದಾ, ಸರಿ ಆಯಿತು. ಈಗ ನಮ್ಮ ಅಮ್ಮನ ಹತ್ರ ಹೋಗೋಣ. ಅಮ್ಮ, ನಿನಗೇನು ಅನಿಸುತ್ತೆ? ನನಗೆ ಏನು ಅದ್ರ ಬಗ್ಗೆ ನಾವು ಹೋಗ್ತಾ ಇರೋ ಪ್ಲೇಸ್ ಬಗ್ಗೆ? ನನಗೆ ತುಂಬಾ ನಂಬಿಕೆ. ಹೌದಾ? ನಿನಗೂ ಗೊತ್ತಲ್ವಾ, ನಾವು ಪ್ರತಿ ವಾರ ಹೋಗ್ತಾ ಇರ್ತೀವಿ. ಯಾವ ಏನು ನಂಬಿಕೆ, ನಮ್ಗೇನೆಲ್ಲ ಆಗಿದೆ ಅಂತ. ಅಲ್ಲಿಗೆ ಹೋದ್ಮೇಲೆ ಎಲ್ಲ ಹೇಳೋಣ. ಏನು ಕಳಿಸಿದ್ದು ಎಲ್ಲರೂ ಅಲ್ಲಿಗೆ ಹೋಗ್ಮೇಲೆ ಹೇಳೋಣ ಅಂತಿದ್ದರೆ ಸರಿ ಆಯಿತು. ಸೊ ಬಂದ್ವಿ ದೇವಸ್ಥಾನಕ್ಕೆ. ಶ್ರೀ ರಾಘವೇಂದ್ರ ಸ್ವಾಮಿ ಮಠ, ಕಲ್ಪವೃಕ್ಷ ಕ್ಷೇತ್ರ, ಶ್ರೀ ರಾಘವೇಂದ್ರ ಮಠ ಇದೆ ಫ್ರೆಂಡ್ಸ್ ಮಠ. ಇಲ್ಲಿ ಹೆಲ್ಪ್ ಆಗಲಿ ಅಂತ ಒಂದು ಅಂಗಡಿನೂ ಇಟ್ಕೊಂಡಿದ್ದಾರೆ.
ಮಂತ್ರಾಕ್ಷತೆ ಸಿಕ್ತು. ಈ ಮಂತ್ರಾಕ್ಷತೆನ ಹಂಗೆ ಬಿಸಾಕ್ಬಾರ್ದು, ಬಾಯಿಗೆ ಹಾಕ್ಕೋಬೇಕು ಇಲ್ಲ ತಲೆಗೆ ಹಾಕ್ಕೊಬೇಕು. ಅಟ್ಲೀಸ್ಟ್ ವೇಸ್ಟ್ ಮಾಡಬಾರ್ದು. ಮನೇಲಿ ಇಟ್ಟಿನಾದ್ರೂ ಅದನ್ನು ಯೂಸ್ ಮಾಡಬೇಕು. ಅಮ್ಮ, ನಿನಗೆ ಈ ದೇವಸ್ಥಾನಕ್ಕೆ ಬಂದು ಏನನ್ನಿಸ್ತು? ಹಾಂ ಬರ್ಲಿಲ್ಲ ಅಂತಂದ್ರೆ ನನಗೇನೋ ಒಂಥರ ಇವತ್ತೇನೋ ಕಳ್ಕೊಂಡಿದ್ದೀನಿಲ್ಲ ಅನ್ಸುತ್ತೆ. ನೆಮ್ಮದಿ ಬಂದರೆ ಈ ದೇವ್ರ ಕಡೆಯಿಂದ ನಿನ್ಗೆ ಏನಾರು ನಿನ್ನ ಲೈಫಲ್ಲಿ ಮಿರಾಕಲ್ ಅನಿಸಿದ್ಯಾ? ತುಂಬ ಅನ್ಸೈತೆ. ಫಸ್ಟು ದುಡ್ಡು ಕಾಸು ಆ ಥರ ಅಲ್ಲ, ನೆಮ್ಮದಿ ಫಸ್ಟ್ ಸಿಗುತ್ತೆ, ಆಮೇಲೆ ಮಿಕ್ಕಿದ್ದಿಲ್ಲ. ಸರಿ, ನೆಕ್ಸ್ಟ್ ಪಪ್ಪನ ಕೇಳ್ತೀನಿ. ಪಪ್ಪ, ನಿಮಗೆ ಏನು ಅನಿಸಿದೆ ಈ ದೇವಸ್ಥಾನಕ್ಕೆ ಬಂದರೆ? ತುಂಬ ಖುಷಿ ಅನಿಸುತ್ತೆ. ಹಾಂ ಹಾಂ ರಾಯರ್ ಅಂದರೆ ತುಂಬ ಪವರ್ಫುಲ್. ನಿಮ್ಮ ಲೈಫಲ್ಲಿ ಏನಾದ್ರು ಮಿರಾಕಲ್ ನಡೆದಿದೆಯಾ? ತುಂಬ ಅಂದರೆ ನೆಮ್ಮದಿ, ಖುಷಿ, ಏನೋ ಒಂಥರ ನಮಗೆ ನಾವು ಒಂಥರ ಏನೋ ಒಂದು ನಂಬಿಕೆ. ನಮ್ಮ ವ್ಯೂವರ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ, ಏನು ಮಾಡಬೇಕು, ಶೇರ್ ಮಾಡ್ಕೊಳ್ಳಿ ಅಂತ. ಏನು ಸರ್ ಮಾಡಬೇಕು ಅಂದರೆ ಏನು ಮಿರಾಕಲ್ ನಡೆದಿದೆ? ಎಲ್ಲ ಅಂದರೆ ಏನೋ ಒಂಥರ ನಡಿಬೇಕು ಅಂತ ಏನಿಲ್ಲ, ಆಗಬೇಕು ಅಂತ ಏನಿಲ್ವಲ್ಲ ಅಂತ ಅನಿಸುತ್ತೆ. ನಾವೇನೋ ಒಂದು ಇಲ್ಲಿ ಬರೋಕ್ಕೆ ಮುಂಚೆ ಅಥವಾ ದೇವಸ್ಥಾನಗಳಿಗೆ ನಂಬೋಕ್ಕೆ ಮುಂಚೆ ಒಂದಿರುತ್ತೆ ಫೀಲಿಂಗ್, ಯಾರೋ ಖುಷಿ ಇಲ್ಲ ಇದಿಲ್ಲ ಅಂತ ಅನಿಸುತ್ತೆ ಅಲ್ವಾ. ಅದು ಇವಾಗ ಒಂಥರ ಏನೋ ನಮಗೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಆಸ್ತಿ ಹಣ ಅಂತ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ. ಒಂಥರ ನೆಮ್ಮದಿಯಾಗಿದ್ದೀವಿ ಬಿಡಪ್ಪ, ಸಾಕು ಜೀವನದಲ್ಲಿ ಏನು ಬೇಡ ಅನ್ನೋ ಥರ ಇದ್ದೀವಿ ಅಂತ ಅನಿಸುತ್ತೆ. ಅದೇ ರಾಯರು. ನಿಮಗೂ ಹಾಗೇನಾ? ತುಂಬ ಹಾಗೇನಪ್ಪ. ಒಟ್ಟಿನಲ್ಲಿ ಪ್ರತಿ ವಾರನೂ ಮಿಸ್ ಮಾಡಲ್ಲ, ಪ್ರತಿ ವಾರನೂ ಬರಲೇಬೇಕು. ಒಂದು ಟೈಮ್ ಊಟ ಮಿಸ್ ಆದರೂ ಪರವಾಗಿಲ್ಲ, ರಾಯರ್ನ ನೋಡಲೇಬೇಕು. ಗುರುವಾರ ಆಯಿತು ಅಂದರೆ ರಾಯರ್ನ ನೋಡಿದ್ರೇ ಏನೋ ಒಂಥರ ನೆಮ್ಮದಿ. ಎಲ್ಲರೂ ಸಿಕ್ತಂಗೆ ನನಗೆ ಹಣ, ಆಸ್ತಿ, ಐಶ್ವರ್ಯ, ಸಂಪತ್ತು ಎಲ್ಲ ಸಿಕ್ತಂಗೆ ರಾಯರ್ನ ಬಂದು ಗುರುವಾರ ದಿನ ನೋಡಿಬಿಟ್ರೆ ನನಗೆ ಪ್ರಪಂಚದಲ್ಲಿ ನಾನು ಏನು ಅಂದ್ಕೊಂಡಿದ್ದೆ ಸಿಗ್ಬೇಕು ಅಂತ ಅದು ಸಿಕ್ತಷ್ಟೇ ಖುಷಿ ಆಗುತ್ತೆ ಅಷ್ಟೇ. ಅಪ್ಪು, ನಿನಗೆ? ಇದ್ರೆ ನೆಮ್ಮದಿಯಾಗಿರ್ಬೇಕು. ಅವನಿಗೆ ಏನು ಗೊತ್ತಾ, ಪೊಂಗಲ್ ಸಿಕ್ಕೈತೆ. ಚೆನ್ನಾಗೈತಾ ಪೊಂಗಲ್ಲು? ಹಾಂ, ಅದಕ್ಕೆ ನಾನು ಬರೀ ಪೊಂಗಲ್ ಹಾಕಿಸ್ಕೊಂಡು ತಿಂತಾ ಇರೋದು. ಅಲ್ವೇನಪ್ಪ, ಸ್ವೀಟ್ ಅಂದ್ರೆ ಅಷ್ಟು ಇಷ್ಟ ಅಲ್ಲ ನನಗೆ. ರಾಯರ್ ತಾತ ಅಂದ್ರೆ ಇಷ್ಟನಾ ನಿನಗೆ? ಯಾಕೆ? ಪೊಂಗಲ್ ಅಲ್ಲ, ಪೊಂಗಲ್ ಕೊಡ್ತಾರಲ್ಲ ಅಲ್ವೇನೋ, ಏನೋ ಪೊಂಗಲ್ ಎಲ್ಲ ಕೊಡ್ತಾರೆ. ಬಾರ್ ಬಾರ ಬಂದು ಪೊಂಗಲ್ ತಿಂತೀನಿ ನಾನು ಆ ಥರ ಅಲ್ವೇನೋ. ಸರಿ, ನಮ್ದೆಲ್ಲ ಕೇಳ್ದಲ್ಲ, ನಿನ್ಗೇನು ಅನ್ಸುತ್ತೆ? ನನಗೂ ತುಂಬ ನಂಬಿಕೆ ಇದೆ. ನಮ್ಮ ಫ್ಯಾಮಿಲಿ ನಂಬಿಕೆ ಥರ ನನಗೂ ನಂಬಿಕೆ ಇರೋದು. ಏನೋ ಖುಷಿ ಆಗುತ್ತೆ ಇಲ್ಲಿಗೆ ಬಂದರೆ, ಒಂಥರ ಖುಷಿ ಆಗುತ್ತೆ. ಒಂದು ಕಾಡು ಮಧ್ಯ ಇದೆ, ಅಷ್ಟೇ ಅಲ್ಲ, ಅಷ್ಟೇ ಪೀಸ್ಫುಲ್ ಆಗಿ ಕಾಡು ಮಧ್ಯೆ ಎಲ್ಲ ಐತೆ, ಊರಿಂದ ಆಚೆನೇ ಇರೋದು, ಅಂದರೆ ಹಳ್ಳಿಯಿಂದ ಆಚೆ ಅಷ್ಟೇ ಇರೋದು, ಅಷ್ಟೇ ನೆಮ್ಮದಿ. ದಾಸೋಹ ಮುಗೀತು, ತಿಂದೆಲ್ಲ ಆಯಿತು. ಯಾರಿಗಾದ್ರೂ ಸೇವಾ ಕೌಂಟರ್ ಅಂತ ಹೇಳಿದೆ, ಯಾರಿಗಾದ್ರೂ ಏನಾದ್ರು ಕೊಡಬೇಕು ಅಂತ ಅನಿಸಿದ್ರೆ ಇಲ್ಲಿ ಬಂದು ಕೊಡ್ಬೋದು ನೀವು. ಗೈಸ್, ಒಂದು ಕತ್ಲೆ ರೂಮಲ್ಲಿ ಸಿಂಗಲಾಗಿ ಒಂದು ಕೃಷ್ಣ ಇದೆ. ಇಲ್ಲಿ ಫೋಟೋಸ್ ಇದೆ. ಈ ಫೋಟೋಸ್ ಯಾವ ಕತೆಗೆ ಹೋಲುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ತಿಳ್ಕೊಳ್ಳೋದು ಅನ್ನೋದಕ್ಕಿಂತ ನೋಡಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿದೆ ಗೈಸ್. ಈ ಫೋಟೋಸ್ ಎಲ್ಲ ಒಂದೊಂದು
ಕತೆಗಳು. ಸೊ ಈಗ ಹೋಗೋ ಟೈಮ್ ಬಂದಿದೆ. ಫ್ರೆಂಡ್ಸ್ ಇಲ್ಲೆಲ್ಲರೂ ತಿರುಗ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ಕೊಂಡು ತಿರುಗಿದ್ರೆ ಅವ್ರು ಏನೇನು ನೆನೆಸ್ಕೊಂಡ್ರು ಅದು ನಿಜ ಆಗುತ್ತೆ. ನೋಡಿ ಫ್ರೆಂಡ್ಸ್, ಅದು ಲಕ್ಷ್ಮಿ ರಂಗೋಲಿಯಿಂದ ಬಿಟ್ಟಿರೋದು. ಎಷ್ಟು ಪರ್ಫೆಕ್ಟಾಗಿ ಬಿಟ್ಟಿದ್ದಾರೆ. ಯಾರೋ ದೊಡ್ಡ ರಂಗೋಲಿ ಬಿಡೋರೆ ಅದು ಮಾಡಿರ್ತಾರೆ. ನಿಮ್ಮ ದರ್ಶನ ಅಲ್ಲ, ದೇವ್ರ ದರ್ಶನ ಆಯ್ತು, ದೇವ್ರ ದರ್ಶನ ಆಯಿತು. ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್. ಇವತ್ತಿನ ಬ್ಲಾಗ್ ಇಷ್ಟೇ. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಎಲ್ಲರೂ ಬಾಯ್ ಮಾಡಿಬಿಡ್ರಪ್ಪ. ಬಾಯ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಯ್ ಮಾಡಿಸಿಲ್ಲ, ಬಾಯ್ ಮಾಡ್ತೀನಿ. ಅಯ್ಯೋ, ಬೈ ಟಾಟಾ.